ಹೋಗುತ್ತಿದ್ದ ಲಾರಿಗೆ ಅಡ್ಡಲಾಗಿ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ರಸ್ತೆ ಬಿಟ್ಟು ಡಿವೈಡರ್ ಮೇಲೆ ಕೆಎಸ್ಆರ್ಟಿಸಿ ಬಸ್ ಹತ್ತಿದೆ. ಪ್ರಾಣಾಪಾಯದಿಂದ 35ಕ್ಕೂ ಹೆಚ್ಚು ಜನರು ಪಾರಾಗಿದ್ದಾರೆ. ಕೆಎಸ್ಆರ್ಟಿಸಿ ಬಸ್ ಚಾಲಕನ ಅಜಾಗರೂಕತೆಯಿಂದ ಈ ಅವಘಡ ಸಂಭವಿಸಿದೆ. ಲಾರಿ ಚಾಲಕನ ಜಾಗೃತಿಯಿಂದ 35 ಪ್ರಯಾಣಿಕರು ಪಾರಾಗಿದ್ದಾರೆ. ಕೊರಟಗೆರೆ ಬೈಪಾಸ್ ಬಳಿ ಇರುವ ಇಂಡಿಯನ್ ಪೆಟ್ರೋಲ್ ಬಂಕ್ ಮುಂಭಾಗದಲ್ಲಿ ಈ ಘಟನೆ ಸಂಭವಿಸಿದೆ. ಸ್ಥಳಕ್ಕೆ ಕೊರಟಗೆರೆ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ತೀರ್ಥೇಶ್ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಕೊರಟಗೆರೆ ಭಾಗದಲ್ಲಿ ಸಂಚರಿಸುವ ಖಾಸಗಿ ಹಾಗೂ ಕೆಎಸ್ಆರ್ಟಿಸಿ ಬಸ್ಗಳ ಅತಿ ವೇಗದ ಚಾಲನೆಯಿಂದ ಇಂತಹ ಕೃತ್ಯಗಳು ನಡೀತಾ ಇದೆ. ಸಾರ್ವಜನಿಕರಿಗೆ ಅನೇಕ ಸಮಸ್ಯೆಗಳು ಆಗ್ತಾ ಇವೆ. ಎಷ್ಟೋ ಸಮಯದಲ್ಲಿ ಪ್ರಾಣಗಳೂ ಕೂಡ ಹೋಗಿವೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನಾದರೂ ಈ ಬಗ್ಗೆ ಎಚ್ಚೆತ್ತುಕೊಳ್ತಾರಾ ಕಾದು ನೋಡಬೇಕಿದೆ. ಏನು ಅಷ್ಟು ಇದು ಬೇಡ, ಸಮಗಳು ಬರ್ತಾವೆ. ಇವು ಬಂತ ಹೋದ್ರೆ ಎರಡು ರನ್ನಿಂಗ್ ಅವಲ್ವಾ? ಬಸ್ ಗ್ಯಾರಂಟಿ ರನ್ನಿಂಗ್ ಐತಲ್ಲ. ಏನು ರೀಷ ಅವನೇನು ಫಾಸ್ಟ್ ಏನಿಲ್ಲ, ಜಾಸ್ತಿ ಫಾಸ್ಟ್ ಇದ್ದೀರಿ, ಎಳ್ಕೊಂಡು ಹೋಗಿರೋದು ಗಾಡಿ. ಬಣ್ಣ ಮೈಸೂರು ಆಗ್ತಾ ಇದೆ ಮಂಡ್ಯ. ಅಲ್ಲಿಂದ ಬರ್ತಾ ಇದ್ದೆ ಸ್ಲೋ. ಅಲ್ಲಿ ಹಂಸ್ ಇತ್ತು ಹಿಂದ್ಗಡೆ. ಹಂಸಲ್ಲಿ ನಿಲ್ಲಿಸಿ ಸ್ಲೋ ಮಾಡಿ ಬಂದೆ. ನಂದು ಡಿವೈಡರ್ ಪಾಸ್ ಆಗಲಿಕ್ಕೆ ಬಂದಿದೆ. ಅವಾಗ ನಾನು ಬಂದು ಬ್ರೇಕ್ ಹಾಕಿ ನಿಲ್ಲಿಸಿದೆ ಗಾಡಿ. ಮತ್ತೆ ಬಸ್ನವರು ಬಂದು ಎಳ್ಕೊಂಡು ಹೋದ್ರು. ಅರ್ಧ ಶೇಪಲ್ಲಿ ಹೋಗಿದೆ. ನನ್ನ ಕಾಲಿಗೆ ಏಟ್ ಆಗಿದೆ. ಯಾವುದು ಕೆಎಸ್ಆರ್ಟಿಸಿ ಬಸ್ಸಾ? ಕೆಎಸ್ಆರ್ಟಿಸಿ ಬಸ್ ಸರ್. ನೀವು ಎಲ್ಲಿಂದ ಬರ್ತಾ ಇದ್ದು? ನಾವು ಯರಗುಂಟ್ಲದಿಂದ ಬರ್ತಿದ್ವಿ. ಎಲ್ಲಿಗೆ ಹೋಗ್ತಿದ್ರಿ? ನಾವು ಶ್ರೀರಂಗಪಟ್ಟಣ ಹೋಗ್ತಾ ಇದ್ದೀವಿ. ಏನಾಗಿದೆ ಗಾಡಿ ಈಗ? ಗಾಡಿ ಅರ್ಧ ಪೂರ ಶೇಪ್ ಹೋಗಿದೆ. ಏರ್ ಕಂಪ್ರೆಸರ್ ಎಲ್ಲ ಪೈಪ್ ಎಲ್ಲ ಕಟ್ಟೆ. ಆ ಬಸ್ಸಲ್ಲಿ ಎಷ್ಟು ಜನ ಇದ್ರು ಪ್ಯಾಸೆಂಜರು? ಅದನ್ನ ಇಲ್ಲೇ ನೋಡಿದ್ದೀವಿ. ಬಸ್ಸಲ್ಲಿ ಎಷ್ಟು ಜನ ಇದ್ರು? ಸುಮಾರು ಜನ ಇದ್ರು. ಸ್ಪೀಡಾಗಿ ಬಂದ ಬಸ್ನವರು? ಬಸ್ನವ್ರು ಸ್ಪೀಡಾಗಿ ಬಂದ ಸರ್. ನಾನು ಅಲ್ಲಿಂದ ಬಂದು ಬ್ರೇಕ್ ಕೊಟ್ಟು ನಿಲ್ಲಿಸಿದೆ. ಅವು ಬಂದ ಅಂತಂದು ಅಷ್ಟಾದರೂ ಡಿವೈಡರ್ ನನಗೆ ಟಾಕ್ಸಿ. ನಿಮ್ಮ ಹೆಸರೇನು? ಹೆಸರು ಮಂಜುನಾಥ್ ಸರ್.